ನಮಸ್ಕಾರ, ನಾನು ಚಿದಾನಂದ್ ಪಟೇಲ್. ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನಿವತ್ತು ಎರಡು ಮಹತ್ವದ ವಿಚಾರಗಳನ್ನು ಮುಂದಿಟ್ಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಈ ಎರಡೂ ಮಹತ್ವದ ವಿಚಾರಗಳು ಕರ್ನಾಟಕ ರಾಜ್ಯದ BJP ಮತ್ತು ಕಾಂಗ್ರೆಸ್ ಪಕ್ಷದ ವಿಚಾರ. ಎರಡೂ ವಿಚಾರಗಳು ಎರಡೂ ಪಕ್ಷವನ್ನು ಎದೆನಡುಗಿಸುವ ವಿಚಾರ ಅಂತ ಹೇಳಿದ್ರು ತಪ್ಪಾಗಲಾರದು. ಒಂದು ಕಡೆ ಕರ್ನಾಟಕ ಸರ್ಕಾರದ ಅನೇಕ ಮಂತ್ರಿಗಳು ಟೆಂಡರ್ನಲ್ಲಿ ಮತ್ತು ನೇಮಕಾತಿಯಲ್ಲಿ ಲೂಟಿ ಹೊಡಿತಿದ್ದಾರೆ. ಇಡೀ ಕರ್ನಾಟಕ ಸರ್ಕಾರದ ಬಹುತೇಕ ಸಚಿವರುಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇದು ಎರಡು ಮಾತಿಲ್ಲ. ಇಡೀ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ನಿದ್ರಾವಸ್ಥೆಯಲ್ಲಿದೆ. ಒಂದು ಕಡೆ ಉತ್ತರ ಕರ್ನಾಟಕ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಮಳೆ ಬಂದು ರೈತರ ಪಾಡು ದೇವರಿಗೆ ಗೊತ್ತು. ಅನೇಕ ಜೀವಗಳು ಬಲಿಯಾಗಿದ್ದಾವೆ. ಆದರೆ ಈ ಸರ್ಕಾರದ ಅನೇಕ ಉಸ್ತುವಾರಿ ಸಚಿವರಿಗೆ ಯಾವುದ್ರ ಬಗ್ಗೆಯೂ ಕೂಡ ಅರಿವಿಲ್ಲ. ಇವರಿಗೆ ಮಜಾ ಮಾಡೋದು, ಎಂಜಾಯ್ ಮಾಡೋದು, ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದು, ಕೊಳ್ಳೆ ಹೊಡೆಯೋದು, ಲೂಟಿ ಹೊಡೆಯೋದು, ಭ್ರಷ್ಟಾಚಾರವೇ ಈ ಸರ್ಕಾರದ ಮೂಲ ಮಂತ್ರ ಅಂತೇಳಿ BJP ಕೂಡ ಆರೋಪ ಮಾಡ್ತಿದೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಒಂದು ಶಾಕಿಂಗ್ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಶಾಕಿಂಗ್ ಸುದ್ದಿ ಅಂತಿಂತ ಸುದ್ದಿ ಅಲ್ಲ. ಇದು ಕೇಂದ್ರದ BJPಯ ಚಾಣಕ್ಯ ಅಮಿತ್ ಶಾ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿರ್ತಕ್ಕಂಥ ಸುದ್ದಿ. ಇದರ ಬೆನ್ನಲ್ಲೇ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಒಂದು ಶಾಕಿಂಗ್ ಸುದ್ದಿಯನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಸರ್ಕಾರದ ವಿರುದ್ಧ ಈಗಾಗಲೇ BJP ಹೈಕಮಾಂಡ್ ಅತಿ ದೊಡ್ಡ ಒಂದು ಪಟ್ಟಿಯನ್ನು ಮಾಡಿದೆ. ಅರ್ಥಾತ್ ಇದನ್ನು ಚಾರ್ಜ್ ಶೀಟ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಈ ಸರ್ಕಾರದ 32 ಮಂತ್ರಿಗಳ ಅಷ್ಟು ಹಗರಣಗಳನ್ನು, ಅಷ್ಟು ಡೀಲ್ಗಳನ್ನು, ಅಷ್ಟು ವ್ಯವಹಾರಗಳನ್ನು, ಅವರ ಟೆಂಡರ್ಗಳಲ್ಲಿ ನಡೀತಕ್ಕಂಥ ಕಿಕ್ ಬ್ಯಾಕ್ಗಳನ್ನ, ಅಷ್ಟು ಮಾಹಿತಿಯನ್ನು ಕೇಂದ್ರ ಸರ್ಕಾರ ಪಡೆದುಕೊಂಡಿರ್ತಕ್ಕಂಥದ್ದು. ಎಲ್ಲ ಸಚಿವರುಗಳು ಎಲ್ಲೊಂದು ಕಡೆ ಸಂಪುಟ ಪುನಾರಚನೆ ಹಾಗೇ ಬಿಡುತ್ತೆ, ನಮ್ಮನ್ನು ತೆಗೆದೇ ಬಿಡ್ತಾರೆಂಬ ಕಾರಣಕ್ಕಾಗಿ ಸುಮಾರು 20ಕ್ಕೂ ಹೆಚ್ಚು ಮಂತ್ರಿಗಳು ಲೂಟಿಗೆ ಇಳಿದಿದ್ದಾರೆ. ಯಾರು ಹೇಳಿದ್ದಾರಂತ ನಾನು ಹೇಳಬೇಕಾಗಿಲ್ಲ, ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇಡೀ ವ್ಯವಸ್ಥೆ ಹೇಳ್ತಿದೆ. ಈ ಸರ್ಕಾರದಿಂದ ಸಚಿವರ ಆಟೋಟೋಪವು ಸಾರ್ವಜನಿಕರು ಕೂಡ ಕಾಣ್ತಾ ಇದೆ. ಇದರ ನಡುವೆ ಇವರಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಬರ್ತಿದೆ. ಇನ್ನೇನು ನಾವು 5 ವರ್ಷ ಮಜಾ ಉಡಾಯಿಸ್ಕೊಂಡು ಸರ್ಕಾರವನ್ನು ನೆಮ್ಮದಿಯಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತ ಕನಸು ಕಾಣ್ತಿದ್ದಂಥ ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ಈ ಸರ್ಕಾರಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೂಡ ಎದುರಾಗಿರ್ತಕ್ಕಂಥದ್ದು. 2028ಕ್ಕೆ ನಾವೇ ಬರ್ತೀವಿ, ನಾವು ಕಡಿದು ಕಟ್ಟೆ ಹಾಕಿದ್ದೀವಿ, ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ ಕನಸು ಕಾಣ್ತಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಇದು ಶಾಕಿಂಗ್ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಿಮಗೆ ಗೊತ್ತಿರಲಿ, ಕಳೆದ 12 ವರ್ಷಗಳಿಂದಲೂ ಕೂಡ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನು ತರಲೇಬೇಕಂತೇಳಿ ಹಠ ತೊಟ್ಟು ಪಣ ತೊಟ್ಟು ಮಮತಾ ಬ್ಯಾನರ್ಜಿ ಅವ್ರನ್ನೇ ಮನೆಗೆ ಕಳಿಸಿದ್ದು ಇತಿಹಾಸ. ಈಗ ಅದೇ ರೀತಿ ಅಸ್ಸಾಂದು ನಾವು ಕಥೆಯನ್ನು ಹೇಳಬೇಕಾಗಿಲ್ಲ. ಬಂಗಾಳ ಗೆಲುವು ಇದೆಯಲ್ಲ, ಅದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕಿಂತ ಸುಮಾರು 10 ವರ್ಷ ಮುಂದಿದೆ. ಅದರಲ್ಲೂ ಕೂಡ ಚುನಾವಣಾ ತಂತ್ರಗಾರಿಕೆ ಮಾಡೋದಲ್ಲಿ BJPಯನ್ನು ಮೀರಿಸುವರು ಯಾರೂ ಇಲ್ಲ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಬಂಗಾಳದ ಗೆಲುವಿಗೆ ಅನೇಕ ಕಾರಣಗಳಿದ್ದಾವೆ. ಆ ಕಾರಣಗಳು ಅಂತಿಂತ ಕಾರಣಗಳಲ್ಲ. ಕಾಂಗ್ರೆಸ್ನ ಅನೇಕ ನಾಯಕರುಗಳಂತೆ ಲೂಟಿ ಹೊಡೆದುಕೊಂಡು ನಿದ್ರಾವಸ್ಥೆಯಲ್ಲಿ ಇದ್ದುಕೊಂಡು ಕಾರ್ಯಕರ್ತರನ್ನ ಬಳಸ್ಕೊಂಡು ಚುನಾವಣೆ ಮಾಡುವಂಥದ್ದಲ್ಲ. ನಿಮಗೆ ಗೊತ್ತಿರಲಿ, ಸರ್ಕಾರ ಬಂದು 3 ವರ್ಷ ಪೂರೈಸಿದೆ. ಆದರೆ ಅನೇಕ ಕಾರ್ಯಕರ್ತರಿಗೆ ಅಧಿಕಾರವೇ ಸಿಕ್ಕಿಲ್ಲ. ಅನೇಕ 2ನೇ ಹಂತದ ನಾಯಕರುಗಳು ಕೂಡ ಇವತ್ತು ಬೀದಿಯಲ್ಲಿದ್ದಾರೆ. ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದ ಅನೇಕ ಸಚಿವರು ಆರಾಮಾಗಿದ್ದಾರೆ. ಇವರು ಅಧಿಕಾರವನ್ನು ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಪಾಪ ಕಾಂಗ್ರೆಸ್ನ ಕಾರ್ಯಕರ್ತರು ಬೀದಿಯಲ್ಲಿದ್ದಾರೆ. ಮತ್ತೆ ಚುನಾವಣೆ ಮಾಡೋಣ ಅಂತ ಹೇಳ್ತಿದ್ದಾರೆ. GBA ಚುನಾವಣೆ ಅಂತ ಹೇಳ್ತಿದ್ದಾರೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಹೇಳ್ತಿದ್ದಾರೆ. ಅನೇಕ ಚುನಾವಣೆ ಹೆಸರಿನಲ್ಲಿ ಕಾರ್ಯಕರ್ತರು ಹುರಿದುಂಬಿಸುವ ಕಥೆಯನ್ನು ಕಟ್ತಾ ಇದ್ದಾರೆ. ಆದರೆ ಕಾರ್ಯಕರ್ತರಿಗಾಗಿರ್ತಕ್ಕಂಥ ಅನ್ಯಾಯ ಮತ್ತು ಕೂಗಿನ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅವರ ನಾಯಕ ರಾಹುಲ್ ಗಾಂಧಿ ಕೂಡ ಚಕಾರ ಎತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಂತೂ ಅದರ ಬಗ್ಗೆ ಯೋಚನೆ ಇಲ್ಲ. ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಉದ್ದುದ್ದ ಭಾಷಣವನ್ನು ಮಾಡ್ತಾರೆ, BJP ವಿರುದ್ಧ ಭಾಷಣವನ್ನು ಮಾಡ್ತಾರೆ, ಮೋದಿ ವಿರುದ್ಧ ಹರಿಯಾಯ್ತಾರೆ. ಆದರೆ ತಮ್ಮ ಕಾರ್ಯಕರ್ತರಿಗೆ 3 ವರ್ಷಗಳಿಂದ ಅಧಿಕಾರ ಸಿಕ್ಕಿಲ್ಲ ಅಂತೇಳಿ ಬಾಯೇ ಬಿಡ್ತಿಲ್ಲ. ಎಲ್ಲರ ನಡುವೆ ಕೂಡ ಯಾವ ಸಚಿವರು ಕೂಡ ಕಾರ್ಯಕರ್ತರಿಗೆ 2ನೇ ಹಂತ ನಾಯಕರಿಗೆ ಅಧಿಕಾರ ಕೊಡಬೇಕಂತೇಳಿ ಅವರಿಗೆ ಅಗತ್ಯತೆ ಕೂಡ ಇಲ್ಲ. ಎಲ್ಲ ಬಹುತೇಕ ಸಚಿವರುಗಳ ಮೇಲೆ ಗಂಭೀರ ಆರೋಪಗಳು, ಗುರುತರ ಆರೋಪಗಳಿರ್ತಕ್ಕಂಥದ್ದು, ಭ್ರಷ್ಟಾಚಾರದ ಪ್ರಕರಣಗಳಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಪ್ರತಿಯೊಬ್ಬ ಸಚಿವರು ಕೂಡ ಎಷ್ಟೋ ಸಾವಿರಾರು ಕೋಟಿಗೆ ಇವತ್ತು ವ್ಯಾಲ್ಯೂ ಆಗ್ತಾರೆ. ಇದರ ನಡುವೆ 2028ಕ್ಕೆ ಅಧಿಕಾರಕ್ಕೆ ಬರಬೇಕಂತ ಕನಸು ಕಾಣ್ತಿರೋರಿಗೆ, ಇವರಿಗೆ ಕನಸನ್ನು ಭಗ್ನ ಮಾಡಲು ಚುನಾವಣಾ ಚಾಣಕ್ಯ ಭಾರತೀಯ ಜನತಾ ಪಕ್ಷದ ಅನೇಕ ರಾಜ್ಯಗಳ ಅಧಿಕಾರ ಹಿಡಿಯಲು ಕಾರಣಕರ್ತ ಆಗಿರ್ತಕ್ಕಂಥ ಅಮಿತ್ ಶಾ ರವರು ಸದ್ದಿಲ್ಲದ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಅದು ಯಾವ ರೀತಿ ಎಂಟ್ರಿ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಈ ಚುನಾವಣೆ ಇನ್ನೇನು ಕೆಲವೇ ದಿನಗಳಿಂದಲ್ಲ ಆರಂಭವಾಗ್ತಿದೆ. 2 ವರ್ಷ ಇದ್ದಂತೆಯೇ ಕರ್ನಾಟಕದಲ್ಲಿ ಸ್ವತಃ ಅಮಿತ್ ಶಾ ಅವರು ಎಂಟ್ರಿ ಆಗ್ತಿದ್ದಾರೆ. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಅದೆಂಥ ಚುನಾವಣೆಯನ್ನು ಮಾಡಿದ್ರು, ಅದೆಂಥ ತಂತ್ರಗಾರಿಕೆಯನ್ನು ಮಾಡಿದ್ರು ಅಂತ ಹೇಳಿದರೆ ನಿಮಗೂ ಕೂಡ ಒಂದಷ್ಟು ಆಶ್ಚರ್ಯಕರ ಸಂಗತಿಗಳು ನಿಮಗೆ ಗೊತ್ತಾದರೆ ನೀವು ಕೂಡ ಆಶ್ಚರ್ಯಪಡ್ತೀರಾ. ಪಶ್ಚಿಮ ಬಂಗಾಳದಲ್ಲಿ ಕಳೆದ 12 ವರ್ಷಗಳಿಂದ ಪ್ರತಿ ಜಿಲ್ಲೆಗೆ ಒಬ್ಬ ಸಂಘಟನಾ ಕಾರ್ಯದರ್ಶಿ ಅಂತೇಳಿ ನೇಮಕವನ್ನು ಮಾಡಿದರು. ಹೇಗೆ RSSನ ಪ್ರಚಾರಕರು ಕೆಲಸವನ್ನು ಮಾಡ್ತಾರೆ, ಅದೇ ಕೆಲಸವನ್ನು ಸಂಘಟನಾ ಕಾರ್ಯದರ್ಶಿಗಳು ಮಾಡ್ತಾರೆ.
ಆ ಜಿಲ್ಲೆಯ ಅಧ್ಯಕ್ಷರು ಹಿಡಿದಂತೆ ತಾಲೂಕಿನ ಅಧ್ಯಕ್ಷರು ಇಡೀ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನು ಈ ಸಂಘಟನಾ ಕಾರ್ಯದರ್ಶಿಗಳು ಕಂಟ್ರೋಲ್ ತೆಗೆದುಕೊಳ್ತಾರೆ. ಕಂಟ್ರೋಲ್ ತೆಗೆದುಕೊಳ್ಳುವ ಮುಖಾಂತರ ಮೊದಲನೇ ಹಂತವಾಗಿ ಅಲ್ಲಿನ ಆಯಾ ಜಿಲ್ಲೆಯ ಜನರ ನಾಡಿ ಮಿಡಿತವನ್ನು ಅರಿತಾರೆ. ಅಲ್ಲಿನ ಕಾಂಗ್ರೆಸ್ ನಾಯಕರು ಇರುವಂಥದ್ದು ಮತ್ತು ಅಲ್ಲಿನ ಸಚಿವರು ಇರ್ತಕ್ಕಂಥ, ಅಲ್ಲಿನ ಭ್ರಷ್ಟಾಚಾರ ವ್ಯವಸ್ಥೆ ಇರ್ತಕ್ಕಂಥ, ಅಲ್ಲಿನ ಅಧಿಕಾರಶಾಹಿ ವ್ಯವಸ್ಥೆ ಇರ್ತಕ್ಕಂಥ ಎಲ್ಲವನ್ನು ಕೂಡ ಡೀಪಾಗಿ ಸ್ಟಡಿ ಮಾಡ್ತಾರೆ. ನಂತರ ಆ ತಾಲೂಕು ಅಡಿಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಾರೆ, ಜನಪರ ಹೋರಾಟಗಳನ್ನು ನಂಬ್ತಾರೆ ಮತ್ತು ಏನು ಮಾಡಿದ್ರೆ ಇಲ್ಲಿ ವರ್ಕೌಟ್ ಆಗುತ್ತೆ, ಭಾರತೀಯ ಜನತಾ ಪಕ್ಷದ ಕರ್ತವ್ಯ ಏನು, ಜಿಲ್ಲಾ ಅಧ್ಯಕ್ಷನಿಂದ ಏನು ಕೆಲಸವನ್ನು ಮಾಡಿಸಬೇಕು, ತಾಲೂಕು ಅಧ್ಯಕ್ಷನಿಂದ ಏನು ಹೋರಾಟವನ್ನು ಮಾಡಿಸಬೇಕು ಮತ್ತು ಕಾರ್ಯಕರ್ತರನ್ನು ಯಾವ ರೀತಿ ಹುರಿದುಂಬಿಸಬೇಕು, ಹೀಗೆ ಒಂದು ರಿಪೋರ್ಟನ್ನು ಕಲೆಕ್ಟ್ ಮಾಡ್ತಾರೆ. ಹಂತ ಹಂತವಾಗಿ ಹೋರಾಟವನ್ನು ಮಾಡ್ತಾರೆ. ಸರ್ಕಾರದ ವಿರುದ್ಧ ಅವಿರತವಾಗಿ ಹೋರಾಟಗಳನ್ನು ಮಾಡ್ತಾರೆ ಮತ್ತು ಕಾಲಕ್ಕೆ ತಕ್ಕಂತೆ ಆಯಾ ಜಿಲ್ಲೆಯ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು, ನಾಯಕರ ಬೆಳವಣಿಗೆಗಳು, BJPಯ ಬಲವರ್ಧನೆ, ಕಾಂಗ್ರೆಸ್ನ ಹಿನ್ನಡೆ ಎಲ್ಲ ವರದಿಯನ್ನು ಕೂಡ ರಾಜ್ಯ BJPಗೆ ಮತ್ತು ಸಂಘಟನಾ ಪ್ರಮುಖರಿಗೆ ಕಳಿಸ್ಕೊಡ್ತಾರೆ. ಆ ಮುಖಾಂತರ ಹಂತವಾಗಿ ಸಂಘಟನೆಯನ್ನು ಮಾಡ್ತಾರೆ. ಬೂತ್ ಮಟ್ಟದಲ್ಲಿ ಮತ್ತೆ ಸಂಘಟನೆಯನ್ನು ಸಂಘಟಿಸ್ತಾರೆ. ಈ ಒಂದು ಸಂಘಟನಾ ಕಾರ್ಯದರ್ಶಿಗಳನ್ನ ನೇಮಕ ಮಾಡಲಿಕ್ಕೆ ಸ್ವತಃ BJP ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು. ರಾಜ್ಯದ 224 ತಾಲೂಕುಗಳು ಸೇರಿದಂತೆ ರಾಜ್ಯದ ಅಷ್ಟೂ ಜಿಲ್ಲೆಗಳಲ್ಲಿ ಸಂಘಟನಾ ಕಾರ್ಯದರ್ಶಿಗಳನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನು ಬೆಂಗಳೂರಿನಂಥ ಮಹಾನಗರಗಳಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕೂಡ ಸಂಘಟನಾ ಕಾರ್ಯದರ್ಶಿಗಳನ್ನು ಮಾಡ್ತಾರೆ. ಈ ಸಂಘಟನಾ ಕಾರ್ಯದರ್ಶಿಗಳು RSSನ ಪ್ರಚಾರಕರಂತೆ ಮನೆ ಮನೆಗೆ ಭಾರತೀಯ ಜನತಾ ಪಕ್ಷ ಮುಟ್ಟಬೇಕು, ಸರ್ಕಾರದ ವಿರುದ್ಧದ ಅದು ಹೋರಾಟ ಆಗಿರಬೇಕು, ಸರ್ಕಾರದ ತಪ್ಪು ನಡವಳಿಕೆಗಳು, ಕೆಟ್ಟ ಆಡಳಿತ, ಭ್ರಷ್ಟಾಚಾರ, ಜನವಿರೋಧಿ ನೀತಿಗಳನ್ನು ಮನೆಗೆ ಮುಟ್ಟಿಸುವ ಕಾರ್ಯವನ್ನು ಈ ಸಂಘಟನಾ ಕಾರ್ಯದರ್ಶಿಗಳು ಮಾಡ್ತಾರೆ. ಆ ರೀತಿ ರೂಪುರೇಷೆಯನ್ನು ಮಾಡ್ತಾರೆ, ಬ್ಲೂ ಪ್ರಿಂಟನ್ನು ಮಾಡ್ತಾರೆ. ಆ ಮುಖಾಂತರ ಸರ್ಕಾರದ ವಿರುದ್ಧ ಒಂದು ಹಂತದ ಆಡಳಿತ ವಿರೋಧಿ ಅಲೆಯನ್ನು ಈ ಸಂಘಟನಾ ಕಾರ್ಯದರ್ಶಿಗಳೇ ಏಳಿಸ್ತಾರೆ. ಅಲ್ಲಿ ಪಾರ್ಟಿ ಸಂಘಟನೆ ಆದ ಕೂಡಲೇ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಅತಿ ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಸರ್ಕಾರದ ವೀಕ್ನೆಸ್ಗಳು ಮತ್ತು ಸರ್ಕಾರದ ಆಡಳಿತ ವೈಫಲ್ಯಗಳು, ಭ್ರಷ್ಟಾಚಾರಗಳು, ಸಚಿವರ ಜೈಲು ಪಾಲುಗಳು ಮತ್ತು ಗ್ಯಾರಂಟಿ ಹೆಸರಿನಲ್ಲಿ ಮಗ್ನರಾಗಿರ್ತಕ್ಕಂಥದ್ದು, ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದು ಎಲ್ಲವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಅವಿರತವಾಗಿ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈ ತೀರ್ಮಾನದ ಭಾಗವಾಗಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಆಗ್ತಿರ್ತಕ್ಕಂಥದ್ದು. ಬಂಗಾಳ ಆಯಿತು, ಪಂಚರಾಜ್ಯ ಚುನಾವಣೆ ಮುಗಿತು, ಮುಂದಿನ ಅವರ ರಾಜಕೀಯ ಲೆಕ್ಕಾಚಾರ, ಅಧಿಕಾರದ ಲೆಕ್ಕಾಚಾರ ಅದು ಕರ್ನಾಟಕ. ಇಲ್ಲಿ ಕನಸು ಕಾಣ್ತಿರ್ತಕ್ಕಂಥ DK ಶಿವಕುಮಾರ್, ಸಿದ್ದರಾಮಯ್ಯ ಅನೇಕರು ಮತ್ತೆ 2028ಕ್ಕೆ ನಾವೇ ಬರ್ತೀವಿ ಅಂತೇಳಿ ಎದೆತಟ್ಟಿ ಹೇಳ್ತಿದ್ದಾರೆ. ಆದರೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸಲು ಭಾರತೀಯ ಜನತಾ ಪಕ್ಷ ಸಂಘಟನಾ ಕಾರ್ಯದರ್ಶಿಗಳ ಮುಖಾಂತರ ಜಿಲ್ಲೆಯಾದ್ಯಂತ ಮತ್ತೆ ಸಂಘಟನೆಯನ್ನು ಮಾಡ್ತಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಆ ಮುಖಾಂತರ ಬಂಗಾಳ ಮಾದರಿಯಲ್ಲಿ ಚುನಾವಣೆಯನ್ನು ಮಾಡಲಿಕ್ಕೆ ಕರ್ನಾಟಕಕ್ಕೆ ಕೂಡ ಸ್ವತಃ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಸಂಘಟನಾ ಕಾರ್ಯದರ್ಶಿಗಳನ್ನ ನೇಮಕ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಆ ಮುಖಾಂತರ 2028ಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಕನಸು ಕಾಣ್ತಿರ್ತಕ್ಕಂಥ ಕಾಂಗ್ರೆಸ್ನ ಅನೇಕ ನಾಯಕರ ಕನಸನ್ನು ಭಗ್ನ ಮಾಡಲಿಕ್ಕೆ ಸ್ವತಃ BJP ಹೈಕಮಾಂಡ್ ಕೂಡ ಈ ಕರ್ನಾಟಕದಲ್ಲಿ ನಿಂತಿರ್ತಕ್ಕಂಥದ್ದು. ಇದು ಒಂದು ಸುದ್ದಿ. ಇದು ಕಾಂಗ್ರೆಸ್ಸನ್ನು ಎದೆನಡಗಿಸುವ ಸುದ್ದಿ. ಆದರೆ ಮತ್ತೊಂದು ಕಡೆ BJPಯ ರಾಜ್ಯಾಧ್ಯಕ್ಷರ ಎದೆನಡಗಿಸುವ ಸುದ್ದಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. BJP ರಾಜ್ಯಾಧ್ಯಕ್ಷ BA ವಿಜೇಂದ್ರ ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಕಡೆ ರೆಬಲ್ಸ್ಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿರ್ತಕ್ಕಂಥದ್ದು. ತಮ್ಮ ತಂದೆ ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಎಲ್ಲ ಒಂದು ಕಡೆ 8 ಲಕ್ಷ ಸೇರಿಸ್ತೀನಿ ಅಂತೇಳಿ 2 ಲಕ್ಷ ಜನ ಸೇರಿಸೋರಿಗೆ ಏದುಸಿರಿ ಬಿಟ್ಟಿರ್ತಕ್ಕಂಥ ನಿಮಗೆ ಗೊತ್ತಿರ್ತಕ್ಕಂಥದ್ದು. ವಿಜೇಂದ್ರ ಏನೋ ಒಳ್ಳೆಯವರು, ಅಪ್ಪನ ಶ್ಯಾಡೋ ಇದೆ, ಆದರೆ ಹಿರಿಯರು ಯಾರು ಕೂಡ ಅವರನ್ನು ಒಪ್ತಿಲ್ಲ ಅಂತ ಎಂಬ ಗಂಭೀರ ಆರೋಪವೂ ಕೂಡ ಇದೆ. ಎಸ್, ಇವತ್ತು ಒಬ್ಬ ಪಾರ್ಟಿ ಅಧ್ಯಕ್ಷ ಆಗಬೇಕಂದ್ರೆ ಹಣ ಬಲ ಬೇಕು, ಧನ ಬಲ ಬೇಕು, ಜಾತಿ ಬಲವೂ ಬೇಕು. ಈ ಮೂರೂ ಬಲವೂ ಕೂಡ ವಿಜೇಂದ್ರ ಅವರಿಗಿದೆ. ಆದರೆ ಹಿರಿಯರ ಬಲ ಇಲ್ಲದೆ ಇರತಕ್ಕಂಥ ಅವರ ದೌರ್ಬಲ್ಯ ಅಥವಾ ದುರಾದೃಷ್ಟವಶಾತ್ ಅಂತಲೂ ಕೂಡ ಹೇಳ್ಬೋದು. ಈಗ ವಿಜೇಂದ್ರ ಅವ್ರನ್ನ ಉಳಿಸ್ಕೋಬೇಕಾ ಅಥವಾ ವಿಜೇಂದ್ರ ಅವ್ರನ್ನ ಮನೆ ಕಳಿಸ್ಬೇಕಾ? ವಿಜೇಂದ್ರ ಅವ್ರನ್ನ ಉಳಿಸ್ಕೊಂಡೇ ಸಂಘಟನೆಯನ್ನು ಮಾಡಬೇಕಾ ಅಥವಾ ಹೊಸ ಅಧ್ಯಕ್ಷರನ್ನ ಮಾಡಬೇಕಂತೇಳಿ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದೆ. ಇದೇ ಮೇ 25ರಂದು ಕರ್ನಾಟಕ ರಾಜ್ಯ BJP ಅಧ್ಯಕ್ಷರಾಗಿ ವಿಜೇಂದ್ರ ಇರಬೇಕಾ ಅಥವಾ ಹೊಸಬರನ್ನು ತರಬೇಕಾ ಅನ್ನುವ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರುಗಳು ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ತಕ್ಕಂಥ ಭೂಪೇಂದ್ರ ಯಾದವ್ ಅವರನ್ನ ಕರ್ನಾಟಕಕ್ಕೆ ಕಳಿಸ್ಕೊಡ್ತಿದೆ. ಅವ್ರ ಜೊತೆಗೆ ತರುಣ್ ಚುಗ್ ಅವರನ್ನು ಕೂಡ ಕಳಿಸ್ಕೊಡ್ತಿದ್ದಾರೆ. ಈ ಭೂಪೇಂದ್ರ ಯಾದವ್ ಮತ್ತು ತರುಣ್ ಚುಗ್ ಅವರು ಇಲ್ಲಿನ BJP ನಾಯಕರ ಅಭಿಪ್ರಾಯಗಳು, ಹಿರಿಯ ನಾಯಕರ ಅಭಿಪ್ರಾಯಗಳು ಮತ್ತು ತಾಲೂಕುವಾರು ಅಭಿಪ್ರಾಯಗಳು, ಕಾರ್ಯಕರ್ತರ ಅಭಿಪ್ರಾಯ, ಜನಾಭಿಪ್ರಾಯ, ನಾಯಕರ ಅಭಿಪ್ರಾಯ ಎಲ್ಲ ಅಭಿಪ್ರಾಯವನ್ನು ಒಟ್ಟಾರೆ ಸಂಗ್ರಹ ಮಾಡಿ BJP ಹೈಕಮಾಂಡ್ಗೆ ತಲುಪಿಸ್ತಿದ್ದಾರೆ. ಯಾರನ್ನು ಮಾಡಿದರೆ ಒಳ್ಳೆಯದು, ಯಾರನ್ನು ಮಾಡಿದರೆ ಅನುಕೂಲ. JDS ಜೊತೆ ಸಖ್ಯ ಇರೋದ್ರಿಂದ, ಚುನಾವಣೆ ಒಟ್ಟಾಗಿ ಹೋಗೋದ್ರಿಂದ ಯಾರು ಅಧ್ಯಕ್ಷರಿದೆ ಅನುಕೂಲ, ಅಥವಾ ವಿಜೇಂದ್ರ ಅವ್ರನ್ನ ಮುಂದುವರಿಸೋಣ. ಯಾಕಂತೇಳಿದ್ರೆ ಅವರ ತಂದೆ ರಾಜ್ಯದ ಭಾರತೀಯ ಜನತಾ ಪಕ್ಷದ ಪ್ರಶ್ನಾತೀತ ನಾಯಕ ಕೂಡ ಹೌದು. ಆದರೆ ಯಡಿಯೂರಪ್ಪನ ನೆರಳಿನಲ್ಲಿ ಬೆಳೀತಿರ್ತಕ್ಕಂಥ ವಿಜೇಂದ್ರ ಅವರ ಆ ಶಕ್ತಿ ಇದೆಯಾ ಅನ್ನೋ ಒಂದು ಚರ್ಚೆ ಕೂಡ ಆರಂಭವಾಗಿದೆ. ಆದರೆ
ಹಿರಿಯರ ಬಲ ಕೂಡ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ವಿಜೇಂದ್ರರನ್ನೇ ಮುಂದುವರಿಸಬೇಕಾದ್ರೆ ಹಿರಿಯರನ್ನ ಯಾವ ರೀತಿ ರಿಪೇರಿಯನ್ನು ಮಾಡಬೇಕು, ವಿರೋಧಿಗಳನ್ನ ಯಾವ ರೀತಿ ರಿಪೇರಿಯನ್ನು ಮಾಡಬೇಕು, ಈ ಎಲ್ಲದರ ಬಗ್ಗೆ ಕೂಡ ಭೂಪೇಂದ್ರ ಯಾದವ್ ಮತ್ತು ತರುಣ್ ಚುಗ್ ಅವರು ವರದಿಯನ್ನು ಪಡೆಯಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ BJPಯ ರಾಜ್ಯಾಧ್ಯಕ್ಷ ಯಾರಾಗಬೇಕಂತೇಳಿ ಮೇ 25ನೇ ತಾರೀಕಿನ ನಡೀತಕ್ಕಂಥ ಆಂತರಿಕ ವರದಿಯ ಮೇಲೆ ವಿಜೇಂದ್ರ ಅವರ ಭವಿಷ್ಯ ಕೂಡ ನಿಂತಿರ್ತಕ್ಕಂಥದ್ದು. ಆ ಮುಖಾಂತರ BJP ರಾಜ್ಯಾಧ್ಯಕ್ಷ ಹುದ್ದೆಗೆ ಟವಲ್ ಹಾಕಿರ್ತಕ್ಕಂಥ ಅನೇಕ ನಾಯಕರುಗಳು ಕೂಡ ಈ ಒಂದು ವರದಿ ಪ್ರಮುಖವಾಗಿದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನನ್ನು 2028ರಲ್ಲಿ ಯಾವ ಕಾರಣಕ್ಕೂ ಮತ್ತೆ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಕರ್ನಾಟಕದಲ್ಲಿ ಬಂಗಾಳ ಚುನಾವಣೆಯಂತೆ ಎಂಟ್ರಿ ಕೊಡ್ತಿರ್ತಕ್ಕಂಥದ್ದು. ಬಂಗಾಳ ಚುನಾವಣೆಯ ಮಾದರಿಯಲ್ಲಿ ಚುನಾವಣೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಒಂದು ಭಾಗ ಅಂದರೆ, ಮತ್ತೊಂದು ಕಡೆ ರಾಜ್ಯ BJP ಅಧ್ಯಕ್ಷ ವಿಜೇಂದ್ರ ಅವರನ್ನ ನಿದ್ದೆಗೆಡಿಸಲು ಭೂಪೇಂದ್ರ ಯಾದವ್ ಮತ್ತು ತರುಣ್ ಚುಗ್ ಅವರು ಬರ್ತಿದ್ದಾರೆ. ಇದು ಇವತ್ತಿನ ವಿಶೇಷ. ವೀಕ್ಷಕರೇ, ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.